ಯಾರೋ ನಮ್ಮನ್ನ ಬಿಟ್ಟೋದ್ರು ಅಂತ, ಯಾರೋ ನಮ್ಮನ್ನ ಬೈದ್ರು ಅಂತ ನಾವು ಅಳ್ತಾ ಕೂರ್ತೀವಿ. ನಮಗೆ ಸಂಬಂಧ ಇಲ್ಲದೆ ಇರೋದನ್ನ ನಾವು ಇಗ್ನೋರ್ ಮಾಡೋದಕ್ಕೆ ಕಲ್ತ್ಕೊಳ್ಬೇಕು. ನಮ್ಮ ಸಂತೋಷ ನಮ್ಮ ಕೈಯಲ್ಲೇ ಇರುತ್ತೆ. ಗ್ರೀಕ್ ಫಿಲಾಸಫರ್ ಎಪಿಕ್ಟೀಟಸ್ ಸಹ ತನ್ನ ಆರ್ಟ್ ಆಫ್ ಲಿವಿಂಗ್ ಬುಕ್ಕಲ್ಲಿ ಇದನ್ನೇ ಹೇಳಿದ್ದಾರೆ. ನಿಮಗೆ ಏನು ನಡೀತಿದೆ ಅನ್ನೋದು ಮುಖ್ಯ ಅಲ್ಲ, ಅದಕ್ಕೆ ನೀವು ಹೇಗೆ ರಿಯಾಕ್ಟ್ ಆಗ್ತಿದ್ದೀರಾ ಅನ್ನೋದು ಮುಖ್ಯ. ಸೊ ಇವತ್ತಿನ ವಿಡಿಯೋದಲ್ಲಿ ಅನಾವಶ್ಯಕವಾಗಿರೋದನ್ನು ಇಗ್ನೋರ್ ಮಾಡ್ತಾ ಯಾವುದಕ್ಕೂ ರಿಯಾಕ್ಟ್ ಮಾಡದೆ ನಿಮ್ಮ ಜೀವನಕ್ಕೆ ನೀವೇ ರಾಜನಾಗಿ ಹೇಗಿರಬೇಕು ಅನ್ನೋದನ್ನು ಎಪಿಕ್ಟೀಟಸ್ ಅವರು ಬರೆದಿರೋ ದ ಆರ್ಟ್ ಆಫ್ ಲಿವಿಂಗ್ ಅನ್ನೋ ಬುಕ್ಕಿಂದ ಕಲ್ತ್ಕೊಳ್ಳೋಣ. ಟಾಪಿಕ್ಗೆ ಹೋಗೋಕ್ಕೆ ಮುಂಚೆ ಒಂದು ಚಿಕ್ಕ ಪ್ರಶ್ನೆ. ಯಾರಾದರೂ ನಿಮ್ಮನ್ನ ಬೈದಾಗ ನೀವು ಇಮಿಡಿಯೇಟ್ ಆಗಿ ರಿಯಾಕ್ಟ್ ಆಗ್ತೀರಾ ಅಥವಾ ಇಗ್ನೋರ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ? ಮಿಸ್ ಮಾಡದೆ ಕಮೆಂಟ್ ಮಾಡಿ. ನೌ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಪಾಯಿಂಟ್ ನಂಬರ್ 1, ದ ಗಿಫ್ಟ್ ಆಫ್ ಇನ್ಸಲ್ಟ್. ಯಾರಾದರೂ ನಮ್ಮನ್ನ ಬೈದಾಗ ನಮಗೆ ತಕ್ಷಣ ಕೋಪ ಬರುತ್ತೆ. ಯಾಕಂದರೆ ಅವರು ಹೇಳಿರೋ ಮಾತನ್ನು ನಾವು ನಿಜ ಅಂತ ಅಂದ್ಕೊಳ್ತೀವಿ. ಆದರೆ ಈ ಬುಕ್ನ ಆಥರ್ ಹೀಗೆ ಹೇಳಿದ್ದಾರೆ, ಬೇರೆಯವರು ನಿಮ್ಮನ್ನ ಬೈದರು ಅಂದರೆ ಅವರು ನಿಮ್ಮನ್ನ ಹರ್ಟ್ ಮಾಡಿಲ್ಲ, ಅವರ ಮಾತುಗಳನ್ನ ಡೀಪಾಗಿ ತಗೊಂಡು ನಿಮ್ಮನ್ನ ನೀವು ಹರ್ಟ್ ಮಾಡ್ಕೊಂಡ್ರಿ. ಇದು ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗೋಕ್ಕೆ ಒಂದು ಒಳ್ಳೆ ಕತೆ ಹೇಳ್ತೀನಿ. ಒಂದು ಸರಿ ಒಬ್ಬ ವ್ಯಕ್ತಿ ಬುದ್ಧನ ಮುಂದೆ ಬಂದು ನಿಂತ್ಕೊಂಡು ಅವ್ರನ್ನ ಬೈಯೋಕೆ ಶುರು ಮಾಡ್ದ. ಅದನ್ನೆಲ್ಲ ಕೇಳ್ತಾ ಬುದ್ಧ ಹಾಗೇ ಇದ್ರು. ಆ ವ್ಯಕ್ತಿ ಬೈದು ಸುಸ್ತಾದ್ಮೇಲೆ ಬುದ್ಧ ಹೇಳ್ತಾರೆ, ನೀನು ಯಾರಿಗಾದ್ರೂ ಒಂದು ಗಿಫ್ಟ್ ಕೊಡ್ತೀಯಾ? ಅವರು ಅದನ್ನು ತಗೊಳ್ತೇ ಇದ್ರೆ ಆ ಗಿಫ್ಟ್ ಯಾರ ಹತ್ರ ಇರೋ ಹಾಗೆ ಅಂತ ಕೇಳ್ತಾರೆ. ಅವಾಗ ಆ ವ್ಯಕ್ತಿ ನನ್ನ ಹತ್ರನೇ ಇದ್ದಂಗೆ ಅಲ್ವಾ ಅಂತ ಹೇಳ್ತಾನೆ. ಅದಕ್ಕೆ ಬುದ್ಧ ನಗ್ತಾ, ನೀನು ಬೈದದ್ದನ್ನ ಸಹ ನಾನು ತಗೊಂಡಿಲ್ಲ, ಸೊ ಅವು ಸಹ ನಿನ್ನ ಹತ್ರನೇ ಉಳಿದಿದೆ ಅಂತ ಹೇಳಿದ್ರು. ಸೊ ಆಪೋಸಿಟ್ ಪರ್ಸನ್ ಮಾಡೋ ಪ್ರತಿ ವಿಷಯ ಒಂದು ಪಾರ್ಸೆಲ್ನಂಥದ್ದು. ನೀವು ಅದಕ್ಕೆ ದುಃಖ ಪಟ್ಟರೆ ಆ ಪಾರ್ಸೆಲ್ನ ಸೈನ್ ಮಾಡಿ ನೀವು ಅದನ್ನು ರಿಸೀವ್ ಮಾಡ್ಕೊಂಡಂಗೆ. ನೀವು ಅದನ್ನು ಕೇರ್ ಮಾಡದೆ ನಗ್ತಾ ಹೊಂಟೋದ್ರೆ ಆ ನೆಗೆಟಿವಿಟಿ ಎಲ್ಲ ಅವ್ರ ಹತ್ರನೇ ಉಳಿದೋಗುತ್ತೆ. ಆಥರ್ ಸಹ ತನ್ನ ಆರ್ಟ್ ಆಫ್ ಲಿವಿಂಗ್ ಬುಕ್ಕಲ್ಲಿ ಹೇಳಿರೋದಿದೆ. ನಿಮಗೆ ಏನು ನಡೀತು ಅನ್ನೋದು ಮುಖ್ಯ ಅಲ್ಲ, ನೀವು ಹೇಗೆ ರಿಯಾಕ್ಟ್ ಆದ್ರಿ ಅನ್ನೋದೇ ಮುಖ್ಯ. ಆ್ಯಂಡ್ ಅದೇ ನಿಮ್ಮ ಕ್ಯಾರೆಕ್ಟರ್ನ ಸಹ ನಿರ್ಣಯಿಸುತ್ತೆ. ಅವರು ನಿಮ್ಮನ್ನ ಬೈದ್ರೆ ಅದು ಅವರ ಬಿಹೇವಿಯರ್, ಆದರೆ ನೀವು ಅದಕ್ಕೆ ದುಃಖಪಟ್ಟು ಕುಗ್ಗಿದ್ರೆ ಅದು ನಿಮ್ಮ ವೀಕ್ನೆಸ್, ನಿಮ್ಮ ಬಲಹೀನತೆ. ನೀವೇ ನಿಮ್ಮ ಪ್ರಶಾಂತತೆಯನ್ನು ಅವನಿಗೆ ಕೊಡ್ತಿದ್ದೀರಾ. ಸೊ ಇಫ್ ಯು ಡೋಂಟ್ ಟೇಕ್ ಇಟ್, ಇಟ್ ಡಸಂಟ್ ಬಿಲಾಂಗ್ ಟು ಯು. ನೀವು ಒಂದಕ್ಕೆ ರಿಯಾಕ್ಟ್ ಆಗದೆ ಇರೋವರೆಗೂ ಯಾವುದೂ ನಿಮ್ಮನ್ನ ಹರ್ಟ್ ಮಾಡಲ್ಲ. ಪಾಯಿಂಟ್ ನಂಬರ್ 2, ದ ಸರ್ಕಲ್ ಆಫ್ ಕಂಟ್ರೋಲ್. ನಾವು ಪ್ರತಿದಿನ ಟೆನ್ಷನ್ ಪಡೋ ವಿಷಯದಲ್ಲಿ 90% ನಮ್ಮ ಕೈಯಲ್ಲಿ ಇಲ್ಲದೆ ಇರೋದೆ. ಫಾರ್ ಎಕ್ಸಾಂಪಲ್, ನಾಳೆ ಮಳೆ ಬರುತ್ತಾ ಇಲ್ವಾ, ಆಫೀಸಲ್ಲಿ ಬಾಸ್ನ ಮೂಡ್ ಹೇಗಿರುತ್ತೆ, ಪಕ್ಕದ ಮನೆಯವರು ನನ್ನ ಬಗ್ಗೆ ಏನು ಅಂದ್ಕೊಳ್ತಿದ್ದಾರೆ, ಇವೆಲ್ಲ ನಮ್ಮ ಕಂಟ್ರೋಲಲ್ಲಿ ಇಲ್ಲದೆ ಇರೋ ಹೊರಗಿನ ವಿಷಯಗಳು. ಈ ರೀತಿ ಆಲೋಚಿಸಿದ ಒಬ್ಬ ಪ್ರಯಾಣಿಕ ಹಡಗಿಗೋಸ್ಕರ ನದಿ ಹತ್ರ ಕಾಯ್ತಿದ್ದಾನೆ. ನದಿಯಲ್ಲಿ ಅಲೆಗಳು ತುಂಬ ಹೆಚ್ಚಾಗಿ ಬರ್ತಿದೆ. ಅವನಿಗೆ ತುಂಬ ಕೆಲಸ ಇದೆ, ಅವನು ನದಿನ ಕ್ರಾಸ್ ಮಾಡಬೇಕು. ಸೊ ಅವನಿಗೆ ಕೋಪ ಬಂತು. ಈ ಅಲೆಗಳು ಸ್ಟಾಪ್ ಆಗ್ತಿಲ್ಲ ಅಂತ ಜೋರಾಗಿ ಕಿರ್ಚೋಕೆ ಶುರು ಮಾಡ್ತಾನೆ. ನದಿನ ಬೈಯೋಕೆ ಶುರು ಮಾಡ್ತಾನೆ. ನಿನಗೆ ಬುದ್ಧಿ ಇಲ್ವಾ, ನನಗೆ ಅರ್ಜೆಂಟ್ ಕೆಲಸ ಇದೆ, ನೀನು ಯಾಕೆ ಇಷ್ಟು ವೇಗವಾಗಿ ಫ್ಲೋ ಆಗ್ತಿದ್ಯಾ ಅಂತ ಕಿರಿಚ್ತಾನೆ. ಹಾಗೆ ಕಿರಿಚ್ತಿರೋನ್ ಹಿಂದೆ ಒಬ್ಬರು ಸಾಧು ಇದ್ದಾರೆ. ಅವರು ಏನಂದ್ರು ಅಂದರೆ, ನೀನು ಎಷ್ಟು ಬೈದರೂ ನದಿ ತನ್ನ ಫ್ಲೋನ ಸ್ಟಾಪ್ ಮಾಡಲ್ಲ. ನಿನ್ನ ಕಂಟ್ರೋಲಲ್ಲಿರೋದು ಕೇವಲ ಒಂದೇ, ಪ್ರಶಾಂತವಾಗಿ ಕುತ್ಕೊಂಡು ಅಲೆಗಳು ಕಡಿಮೆ ಆಗೋವರೆಗೂ ವೆಯ್ಟ್ ಮಾಡೋದು, ಇಲ್ಲ ಹಡಗನ್ನು ಹೇಗೆ ಚಲಿಸಬೇಕು ಅನ್ನೋದನ್ನು ಕಲ್ತ್ಕೋ. ಇವೆರಡು ನಿನ್ನಿಂದ ಸಾಧ್ಯ ಆಗದೆ ಇದ್ದರೆ ಸುಮ್ಮನೆ ಇರು. ಸೊ ಎಪಿಕ್ಟೀಟಸ್ ಏನು ಹೇಳಿದ್ದಾರೆ ಅಂದರೆ, ಈ ಪ್ರಪಂಚದಲ್ಲಿ 2 ಸರ್ಕಲ್ಸ್ ಇರುತ್ತೆ. ಅಂದರೆ ಒಂದು ಸರ್ಕಲ್ ಆಫ್ ಕಂಟ್ರೋಲ್, ನಿಮ್ಮ ಆಲೋಚನೆಗಳು, ನಿಮ್ಮ ಮಾತುಗಳು, ನೀವು ಮಾಡೋ ಕೆಲಸ. ಎರಡನೇದು ಸರ್ಕಲ್ ಆಫ್ ನೋ ಕಂಟ್ರೋಲ್, ಅಂದರೆ ಬೇರೆಯವರ ಬಿಹೇವಿಯರ್, ನಮಗೆ ಬರೋ ರಿಸಲ್ಟ್ಸ್ ಆ್ಯಂಡ್ ನಮ್ಮ ಪಾಸ್ಟ್ ಆ್ಯಂಡ್ ಫ್ಯೂಚರ್. ಇವು ಯಾವುದು ನಮ್ಮ ಕೈಯಲ್ಲಿಲ್ಲ. ಸೊ ಬುದ್ಧಿವಂತರು ತಮ್ಮ ಎನರ್ಜಿನ ತನ್ನ ಸರ್ಕಲಲ್ಲೇ ಯೂಸ್ ಮಾಡ್ತಾರೆ. ಹೊರಗಿನ ಸರ್ಕಲಲ್ಲಿ ಆಗೋ ಯಾವುದನ್ನಾದರೂ ಒಂದು ನದಿಯಲ್ಲಿ ಆಗೋ ಫ್ಲೋನ ಹಾಗೆ ಇಗ್ನೋರ್ ಮಾಡ್ತಾರೆ. ಯಾಕಂದರೆ ಅವರು ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಿಮ್ಮ ಕಂಟ್ರೋಲಲ್ಲಿ ಇಲ್ಲದೆ ಇರೋದ್ರ ಬಗ್ಗೆ ನೀವು ದುಃಖ ಪಡ್ತಿದ್ದೀರಾ ಅಂದರೆ ನಿಮ್ಮ ಪ್ರಶಾಂತತೆನ ನೀವೇ ಸ್ಪಾಯ್ಲ್ ಮಾಡ್ತಿದ್ದೀರಾ ಅಂತ ಅರ್ಥ. ಸೊ ಡೋಂಟ್ ಟ್ರೈ ಟು ಕಂಟ್ರೋಲ್ ದ ವಿಂಡ್, ಜಸ್ಟ್ ಅಡ್ಜಸ್ಟ್ ಯುವರ್ ಸೇಲ್ಸ್. ಗಾಳಿನ ಬದಲಾಯಿಸೋಕ್ಕಾಗಲ್ಲ, ಆದರೆ ನಿಮ್ಮ ಹಡಗು ಹೋಗೋ ದಾರಿನ ನೀವು ಚೇಂಜ್ ಮಾಡ್ಬೋದು. ಪಾಯಿಂಟ್ ನಂಬರ್ 3, ದ VIP ರೂಮ್ ಆಫ್ ಯುವರ್ ಮೈಂಡ್. ಒಬ್ಬ ರಾಜ ಇದ್ದ. ಅವನು ತನ್ನ ಅರಮನೆಗೆ ಯಾರಂದ್ರೆ ಅವ್ರನ್ನ ಬರೋಕೆ ಬಿಡ್ತಿರ್ಲಿಲ್ಲ. ಒಂದ್ಸರಿ ಒಬ್ಬ ಭಿಕ್ಷುಕ ರಾಜನ ಮೀಟ್ ಮಾಡಬೇಕು ಅಂತ ಗಲಾಟೆ ಮಾಡ್ತಾನೆ. ಅದನ್ನ ರಾಜ ತನ್ನ ಕಿಟಕಿಯಿಂದ ನೋಡಿ, ನನ್ನ ಅರಮನೆಗೆ ಇವನು ಸೂಟ್ ಆಗೋ ಪರ್ಸನ್ ಅಲ್ಲ ಅಂತ ಬರ್ಲಿಲ್ಲ.
ಸೈಲೆಂಟ್ ಆಗಿ ತನ್ನ ಕೆಲಸನ ನೋಡ್ಕೊಂಡೋದ್ರು. ಆ ಭಿಕ್ಷುಕ ತುಂಬಾ ಕಿರ್ಚಾಡಿ ಕೊನೆಗೆ ಸುಸ್ತಾಗಿ ಅಲ್ಲಿಂದ ಹೊಂಟೋಗ್ತಾನೆ. ಒಂದು ವೇಳೆ ಆ ರಾಜ ಕೆಳಗೆ ಬಂದು ಆ ಭಿಕ್ಷುಕನ ಹತ್ರ ವಾದ ಮಾಡಿದ್ರೆ ಆ ಭಿಕ್ಷುಕ ಗೆಲ್ತಿದ್ದ, ರಾಜ ತನ್ನ ಗೌರವವನ್ನ ಕಳ್ಕೊಳ್ತಿದ್ರು. ಸೊ ನಿಮ್ಮ ಮೆದುಳು ಒಂದು 7 ಸ್ಟಾರ್ ಹೋಟೆಲಲ್ಲಿನ VIP ರೂಮ್ನಂಥದ್ದು. ಅಲ್ಲಿ ಯಾರಿಗೆ ಎಂಟ್ರಿ ಇರಬೇಕು ಅನ್ನೋದನ್ನ ನೀವೇ ಡಿಸೈಡ್ ಮಾಡಬೇಕು. ಯಾರೋ ನಿಮ್ಮ ಬೈದ್ರು ಅಂತ ದಿನಪೂರ್ತಿ ಅವರ ಬಗ್ಗೆ ಥಿಂಕ್ ಮಾಡಿಕೊಂಡು ಕುತ್ಕೊಂಡ್ರೆ ನಿಮ್ಮ ರೂಮ್ನ ನೀವೇ ಫ್ರೀಯಾಗಿ ಅವ್ರಿಗೆ ರೆಂಟ್ಗೆ ಕೊಟ್ಟ ಹಾಗೇನೆ. ಸೊ ಆಥರ್ ತನ್ನ ಬುಕ್ಕಲ್ಲಿ ಒಂದು ಎಫೆಕ್ಟಿವ್ ಪಾಯಿಂಟ್ ಹೇಳಿದ್ದಾರೆ, ಅದೇ ಸೆಲೆಕ್ಟಿವ್ ಇಗ್ನೋರೆನ್ಸ್. ಅಂದರೆ ಯಾವುದರ ಬಗ್ಗೆ ಕೇರ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋದಲ್ಲ, ಯಾವುದರ ಬಗ್ಗೆ ಕೇರ್ ಮಾಡಬಾರ್ದು ಅನ್ನೋದನ್ನು ಖಂಡಿತ ತಿಳ್ಕೊಳ್ಬೇಕು. ನಿಮ್ಮ ಪ್ರಶಾಂತತೆ ತುಂಬ ಕಾಸ್ಟ್ಲಿ ಆಗಿರೋದು, ಅದನ್ನು ಚೀಪಾದ ವಿಷಯಗಳಿಗೆ ಸೆಲ್ ಮಾಡಬೇಡಿ. ಯುವರ್ ಮೈಂಡ್ ಈಸ್ ಯುವರ್ ಕಿಂಗ್ಡಮ್, ಡೋಂಟ್ ಲೆಟ್ ಬೆಗ್ಗರ್ಸ್ ರೂಲ್ ಇಟ್. ಪಾಯಿಂಟ್ ನಂಬರ್ 4, ದ ಪವರ್ ಆಫ್ ನೋ ಒಪಿನಿಯನ್. ಪ್ರೆಸೆಂಟ್ ನಾವಿರೋ ಪ್ರಪಂಚದಲ್ಲಿ ಪ್ರತಿ ಚಿಕ್ಕ ವಿಷಯಕ್ಕೆ ನಾವೊಂದು ಸೈಡ್ ತಗೊಳ್ತೀವಿ, ಇಲ್ಲ ನಮ್ಮ ಒಪಿನಿಯನ್ ಹೇಳ್ಕೊಳ್ತೀವಿ. ಈ ಪ್ರೆಷರ್ ನಮ್ಮ ಮೇಲೆ ಭಯಂಕರವಾಗಿ ಇದೆ. ಪಾಲಿಟಿಕ್ಸ್, ಮೂವಿ ಇಶ್ಯೂಸ್, ಹೀರೋಸ್ ಇಶ್ಯೂಸ್, ಪಕ್ಕದ ಮನೆ ಗಲಾಟೆ, ಹೀಗೆ ಯಾವ ವಿಷಯ ಕೇಳಿದ್ರು ನನ್ನ ಒಪಿನಿಯನ್ ಇದು ಅಂತ ಹೇಳದೆ ಹೋದರೆ ನಾವು ಅಪ್ಡೇಟೆಡ್ ಆಗಿಲ್ಲ ಅಂತ ಅಂದ್ಕೊಳ್ತಾರೆ. ಆದರೆ ನಿಜಕ್ಕೆ ಅನಾವಶ್ಯಕವಾದ ವಿಷಯಗಳ ಮೇಲೆ ನಿಮಗೆ ಒಪಿನಿಯನ್ಸ್ ಇಲ್ಲದೆ ಇರೋದೆ, ಅಂದರೆ ಹೇಳದೆ ಇರೋದೆ ನಿಜವಾದ ಮೆಂಟಲ್ ಸ್ಟ್ರೆಂತ್. ಒಂದು ಊರಲ್ಲಿ ಒಬ್ಬ ಅತಿ ಬುದ್ಧಿವಂತ ಇದ್ದ. ಆ ಊರಿನವರು ಬಂದು ವಿಧವಾದ ಪ್ರಾಬ್ಲಮ್ಸ್ನ ಹೇಳಿ ಇದ್ರ ಬಗ್ಗೆ ನೀವೇನು ಅನ್ಕೊಳ್ತೀರಾ ಅಂತ ಕೇಳ್ತಿದ್ರು. ಅದನ್ನೆಲ್ಲ ಕಾಮಾಗಿ ಕೇಳಿ ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಅದ್ರ ಮೇಲೆ ನನಗೆ ಯಾವುದೇ ಒಪಿನಿಯನ್ ಇಲ್ಲ ಅಂತ ಹೇಳಿಬಿಡ್ತಿದ್ರು. ಒಂದು ದಿನ ಅವರ ಶಿಷ್ಯ ಕೇಳ್ತಾನೆ, ನಿಮಗೆ ಎಲ್ಲಾನು ಗೊತ್ತಿದೆ ಅಲ್ವಾ, ಮತ್ತೆ ಅಭಿಪ್ರಾಯ ಇಲ್ಲ ಅಂತ, ಒಂದರ ಮೇಲೆ ಒಪಿನಿಯನ್ ಇಲ್ಲ ಅಂತ ಯಾಕೆ ಹೇಳ್ತೀರಾ ಅಂತ ಕೇಳ್ದ. ಅದಕ್ಕೆ ಅವರು, ನನಗೆ ಯಾವುದು ಅವಶ್ಯಕತೆ ಇದೆಯೋ ಅದರ ಮೇಲೆ ಮಾತ್ರ ನಾನು ದೃಷ್ಟಿ ಇಡ್ತೀನಿ. ಅವಶ್ಯಕತೆ ಇಲ್ಲದೆ ಇರೋದ್ರ ಮೇಲೆ ಅಭಿಪ್ರಾಯ ಬೆಳೆಸ್ಕೊಂಡ್ರೆ ನನ್ನ ಮನಸ್ಸಿನ ಪ್ರಶಾಂತತೆಗೆ ನಾನೇ ಶತ್ರು ಆಗ್ತೀನಿ ಅಂತ ಹೇಳ್ತಾರೆ. ಸೊ ನಿಮ್ಮ ಹತ್ರ ಇರೋ ಎನರ್ಜಿ ತುಂಬ ಕಡಿಮೆ, ಅದನ್ನು ಪ್ರತಿ ಚಿಕ್ಕ ವಿಷಯಗಳ ಮೇಲೆ ಸ್ಪೆಂಡ್ ಮಾಡಿದ್ರೆ ನಿಮ್ಮ ಲಕ್ಷ್ಯಕ್ಕೋಸ್ಕರ ನೀವು ಏನನ್ನು ಉಳಿಸ್ಕೊಳ್ಳಲ್ಲ. ಯಾರೋ ಏನೋ ಅಂದರು, ನಿಮಗೆ ಸಂಬಂಧ ಇಲ್ಲ, ಎಲ್ಲೋ ಏನೋ ನಡೀತು, ನಿಮಗೆ ಸಂಬಂಧ ಇಲ್ಲ, ನಿಮ್ಮ ಜೀವನಕ್ಕೆ ಅದು ಅನಾವಶ್ಯಕ. ಸೊ ನನಗೆ ಅದರ ಜೊತೆ ಸಂಬಂಧ ಇಲ್ಲ ಅಂತ ಹೇಳೋದನ್ನು ನಾವು ಕಲ್ತ್ಕೊಳ್ಬೇಕು. ಯು ಡೋಂಟ್ ಹ್ಯಾವ್ ಟು ಹ್ಯಾವ್ ಎನ್ ಒಪಿನಿಯನ್ ಆನ್ ಎವ್ರಿಥಿಂಗ್. ಇದನ್ನು ನೆನ್ಪಿಟ್ಕೊಳ್ಳಿ. ಕೆಲವನ್ನ ಹಾಗೆ ಆಗೋಕ್ಕೆ ಬಿಟ್ಟು ನಿಮ್ಮ ಕೆಲಸನ ನೀವು ನೋಡ್ಕೊಳ್ಬೇಕು ಅಷ್ಟೇ. ಪಾಯಿಂಟ್ ನಂಬರ್ 5, ದ ಸ್ಟಾಯ್ಕ್ ಸೈಲೆನ್ಸ್. ಒಂದು ಸರಿ ಈ ಬುಕ್ನ ಆಥರ್ನ ಮೀಟ್ ಮಾಡೋಕ್ಕೆ ಒಬ್ಬ ವ್ಯಕ್ತಿ ಬಂದರು. ನಿಮ್ಮ ಬಗ್ಗೆ ಒಬ್ರು ತುಂಬ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಎಪಿಕ್ಟೇಟಸ್ ಕೋಪ ಪಡಲಿಲ್ಲ, ಅಟ್ಲೀಸ್ಟ್ ಯಾರು ಆ ವ್ಯಕ್ತಿ ಅಂತ ಸಹ ಕೇಳಲಿಲ್ಲ. ಅದಕ್ಕೆ ಜಸ್ಟ್ ನಗ್ತಾ, ಆ ವ್ಯಕ್ತಿಗೆ ನನ್ನ ಬಗ್ಗೆ ಈ ಒಂದು ಲೋಪ ಮಾತ್ರ ಕಾಣಿಸಿರುತ್ತೆ, ಇನ್ ಕೇಸ್ ನನ್ನ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಂಡಿದ್ರೆ ಇನ್ನೂ ಏನಾದರೂ ಹೇಳ್ತಿದ್ರೇನೋ ಅಂತ ಹೇಳಿ ಅಲ್ಲಿಂದ ಹೊಂಟೋದ್ರು. ಆ ಮಾತಿಂದ ಆಪೋಸಿಟ್ ಪರ್ಸನ್ನ ಮಾತು ನಿಲ್ತು. ಯಾಕಂದರೆ ಇವರು ಅದಕ್ಕೆ ರೆಸ್ಪಾಂಡೇ ಆಗಿಲ್ಲ ಅಲ್ವಾ. ಸೊ ಮೌನ ಅನ್ನೋದು ಬಲಹೀನತೆ ಅಲ್ಲ, ಅದೇ ನಿಜವಾದ ಬಲ. ನೀವು ಯಾರಿಗೂ ಯಾವುದೇ ರೀತಿಯ ಎಕ್ಸ್ಪ್ಲನೇಷನ್ ಕೊಡಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ಪ್ರಶಾಂತತೆನ ಕೆಡಿಸ್ಬೇಕು ಅಂತ ಅಂದ್ಕೊಳ್ಳೋರಿಗೆ ನೀವು ಕೊಡೋ ಅತಿ ದೊಡ್ಡ ಉತ್ತರ ಏನು ಗೊತ್ತಾ? ನಿಮ್ಮ ಸೈಲೆನ್ಸ್. ಸೊ ಆಥರ್ ಹೇಳಿದ್ದಾರೆ, ಯಾರಾದರೂ ನಿಮ್ಮನ್ನ ಕಡಿಮೆ ಮಾಡಿ ಮಾತಾಡಿದಾಗ ಅದಕ್ಕೆ ನೀವು ರೆಸ್ಪಾಂಡ್ ಆದರೆ ನೀವು ಅವರ ಲೆವೆಲ್ಗೆ ಹೋದ ಹಾಗೆ ಅರ್ಥ. ಆ ಟೈಮಲ್ಲಿ ನೀವು ಸೈಲೆಂಟ್ ಆಗಿದ್ದರೆ ನಿಮ್ಮ ಲೆವೆಲ್ ಹಾಗೆ ಇರುತ್ತೆ, ಅವರು ಮಾತ್ರ ಅವರ ಅಹಂಕಾರದಲ್ಲೇ ಇರ್ತಾರೆ. ನಿಜವಾದ ಫ್ರೀಡಮ್ ಅಂದರೆ ನಿಮ್ಮ ರಿಯಾಕ್ಷನ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಳೋದೆ. ಸೈಲೆನ್ಸ್ ಇಸ್ ದ ಮೋಸ್ಟ್ ಪವರ್ಫುಲ್ ಸ್ಕ್ರೀಮ್. ನೀವು ಅದಕ್ಕೆ ರಿಯಾಕ್ಟ್ ಆಗದೇ ಇದ್ದಾಗ ಈ ಪ್ರಪಂಚ ನಿಮ್ಮನ್ನ ಏನೂ ಮಾಡಲ್ಲ. ಪಾಯಿಂಟ್ 6, ದ ಶೀಲ್ಡ್ ಆಫ್ ರೆಡಿನೆಸ್. ನಾವು ಏನಾದರೂ ಅಂದ್ಕೊಳ್ದೇ ಇರೋದು ನಡೆದಾಗ ಯಾಕೆ ಭಯ ಪಡ್ತೀವಿ? ಯಾಕಂದರೆ ನಾವು ಆ ರೀತಿ ಆಗುತ್ತೆ ಅಂತ ಥಿಂಕ್ ಸಹ ಮಾಡಿರಲ್ಲ ಅದರಿಂದ. ಆದರೆ ಆಥರ್ ಒಂದು ವಿಚಿತ್ರವಾದ ಕೆಲಸ ಮಾಡ್ತಿದ್ರು. ಏನಾದರೂ ಕೆಲಸನ ಶುರು ಮಾಡೋಕ್ಕಿಂತ ಮುಂಚೆ ಅದರಲ್ಲಿ ಎದುರಾಗೋ ಅತಿ ದೊಡ್ಡ ಕಷ್ಟನ ಮೊದಲೇ ಥಿಂಕ್ ಮಾಡ್ತಿದ್ರು. ಸೊ ಪ್ರಾಬ್ಲಮ್ ಆದಾಗ ಅವ್ರು ಶಾಕ್ ಆಗದೆ ತುಂಬ ಕಾಮಾಗಿ ಅದನ್ನು ಫೇಸ್ ಮಾಡ್ತಿದ್ರು. ಫಾರ್ ಎಕ್ಸಾಂಪಲ್, ನಾಳೆ ಆಫೀಸಲ್ಲಿ ಬಾಸ್ ಬೈತಾರೇನೋ ಅಂತ ಭಯ ಪಡೋಕ್ಕೆ ಬದಲು ಒಂದು ವೇಳೆ ಬೈದ್ರೆ ಹೇಗೆ ಕಾಮಾಗಿರಬೇಕು ಅಂತ ನಾವು ಇವಾಗಲೇ ಫಿಕ್ಸ್ ಆಗೋಗ್ಬೇಕು. ಲೋಕ ನಿಮ್ಮನ್ನ ಕ್ರಿಟಿಸೈಸ್ ಮಾಡುತ್ತೆ ಅಂತ ಭಯ ಪಡೋ ಬದಲು ಆ ಕ್ರಿಟಿಸಿಸಮ್ನ ಹೇಗೆ ಇಗ್ನೋರ್ ಮಾಡಬೇಕು ಅನ್ನೋದನ್ನು ನಾವು ಮೊದಲೇ ತಿಳ್ಕೊಳ್ಬೇಕು. ನೀವು ಯಾವುದಕ್ಕೆ ರೆಡಿಯಾಗಿರ್ತೀರೋ ಆವಾಗ ಅದು ಏನೂ ಮಾಡೋಕ್ಕಾಗಲ್ಲ.
ಈ ಬುಕ್ಕಲ್ಲಿ ಸಹ ಅದನ್ನೇ ಹೇಳಿದ್ದಾರೆ. ಯಾವುದಾದ್ರೂ ವಸ್ತುನ ಯೂಸ್ ಮಾಡ್ತಿರೋವಾಗ ಅದು ಹೊಡೆದೋಗೋ ಗುಣ ಹೊಂದಿದೆ ಅಂತ ನೆನ್ಪಿಟ್ಕೊಳ್ಳಿ. ಆವಾಗ ಅದು ಹೊಡೆದ್ರೂ ಸಹ ನಿಮ್ಮ ಮನಸ್ಸು ಗಾಬರಿ ಆಗಲ್ಲ. ಇದನ್ನೇ ಸ್ಟಾಯಿಸಿಸಮ್ ಅಲ್ಲಿ ಪ್ರೀ ಮೆಡಿಟೇಷನ್ ಆಫ್ ಇವಿಲ್ಸ್ ಅಂತಾರೆ. ಅಂದರೆ ಮುಂದೆ ಆಗೋ ಕೆಟ್ಟದನ್ನು ಮೊದಲೇ ಥಿಂಕ್ ಮಾಡಿ ಅದಕ್ಕೆ ನಿಮ್ಮ ರಿಯಾಕ್ಷನ್ನ ರೆಡಿಯಾಗಿ ಇಟ್ಕೊಳ್ಳೋದು. ನೀವೊಂದು ಮೊಬೈಲ್ ತಗೊಳ್ತೀರಾ, ತುಂಬ ಕಾಸ್ಟ್ಲಿ ಆ್ಯಂಡ್ ನಿಮಗೆ ತುಂಬ ಇಷ್ಟ ಆಗೋ ವಸ್ತು. ಅದನ್ನು ನೀವು ತಗೊಳ್ಳೋವಾಗಲೇ ನಿಮ್ಮ ಮೈಂಡಲ್ಲಿ ಆ ವಸ್ತು ಕೆಳಗೆ ಬಿದ್ದರೆ ಹೊಡೆದೋಗ್ಬೋದು, ಮಳೆಯಲ್ಲಿ ನೆಂದು ಹಾಳಾಗ್ಬೋದು, ಸಾಫ್ಟ್ವೇರ್ ಕರಪ್ಟ್ ಆಗ್ಬೋದು, ಏನಾದರೂ ಆಗ್ಬೋದು. ಇಂತಹ ಪ್ರಾಬ್ಲಮ್ಸ್ ಬಂದಾಗ ಕುತ್ಕೊಂಡು ಫೀಲ್ ಮಾಡದೆ ನಾವು ಏನು ಮಾಡ್ಬೋದು ಅನ್ನೋದನ್ನು ಮೊದಲೇ ಫಿಕ್ಸ್ ಆಗೋದ್ರೆ ಆವಾಗ ನಾವು ರೆಡಿಯಾಗಿರ್ತೀವಿ. ಸಮಸ್ಯೆಗಳು ಬರದೆ ಯಾರೂ ತಡೆಯೋಕ್ಕಾಗಲ್ಲ. ಆದರೆ ಆ ಸಮಸ್ಯೆಗಳು ನಿಮ್ಮ ಪ್ರಶಾಂತತೆಯನ್ನು ಹಾಳು ಮಾಡದೆ ಇರೋ ಹಾಗೆ ನೀವು ತಡಿಬೋದು. ಎಕ್ಸ್ಪೆಕ್ಟ್ ದ ವರ್ಸ್ಟ್ ಬಟ್ ಕೀಪ್ ಯುವರ್ ಪೀಸ್ ಅಟ್ ಇಟ್ಸ್ ಬೆಸ್ಟ್. ನೀವು ಮೊದಲೇ ಸಿದ್ಧ ಆದರೆ ಯಾವುದೂ ನಿಮ್ಮನ್ನ ಶೇಕ್ ಮಾಡೋಕ್ಕಾಗಲ್ಲ. ಪಾಯಿಂಟ್ ನಂಬರ್ 7, ದ ಮಾಸ್ಟರ್ ಆಫ್ ಯುವರ್ ಓನ್ ಹ್ಯಾಪಿನೆಸ್. ಆ ಪಂಚ್ ಮಂಕಿ ಬಗ್ಗೆ ಥಿಂಕ್ ಮಾಡಿ. ಅದ್ರ ಜೊತೆ ಇದ್ದ ಮಂಕೀಸ್ ಅದನ್ನು ಅಳಿಸ್ತು, ಆದರೆ ಅದು ಅಳ್ತಾ ಕೂತ್ಕೊಂಡಿಲ್ಲ. ತನ್ನ ಹತ್ರ ಇದ್ದಂಥ ಆ ಟಾಯಲ್ಲಿ ತನ್ನ ಖುಷಿನ ಹುಡ್ಕೊಳ್ತು. ಅಂದರೆ ಆಪೋಸಿಟ್ ಪರ್ಸನ್ ಕೊಡೋ ಲವ್ ಮೇಲೆ ಅಥವಾ ಅಕ್ಸೆಪ್ಟೆನ್ಸ್ನ ಮೇಲೆ ಅದು ಡಿಪೆಂಡ್ ಆಗಲಿಲ್ಲ. ಅದರ ಖುಷಿನ ಅದು ಡಿಸೈಡ್ ಮಾಡ್ಕೊಳ್ತು. ನಾವು ಮಾಡೋ ಅತಿ ದೊಡ್ಡ ಮಿಸ್ಟೇಕ್ ಏನು ಗೊತ್ತಾ? ಸಂತೋಷ ಅನ್ನೋ ಕೀನ ಆಪೋಸಿಟ್ ಪರ್ಸನ್ನ ಪಾಕೆಟಲ್ಲಿಡ್ತೀವಿ. ಅವರು ಹೊಗಳಿದ್ರೆ ನಗ್ತೀವಿ, ಅವರು ಬೈದ್ರೆ ಅಳ್ತೀವಿ. ನಾವೊಂದು ರಿಮೋಟ್ ಕಂಟ್ರೋಲ್ ಟಾಯ್ ಆಗಿಬಿಟ್ಟಿದ್ದೀವಿ. ಆಥರ್ ಏನು ಹೇಳಿದಾರಂದರೆ, ಯಾರು ತನ್ನ ಸಂತೋಷಕ್ಕೋಸ್ಕರ ಆಪೋಸಿಟ್ ಪರ್ಸನ್ನ ಮೇಲೆ, ವಸ್ತುಗಳ ಮೇಲೆ ಡಿಪೆಂಡ್ ಆಗದೆ ಇರ್ತಾರೋ ಅವರೇ ನಿಜವಾದ ಫ್ರೀಡಮ್ ಇರೋ ಮನುಷ್ಯ ಅಂತ ಎಪಿಕ್ಟೀಟಸ್ ಹೇಳಿದ್ದಾರೆ. ಯಾರೋ ನಿಮ್ಮನ್ನ ರಿಜೆಕ್ಟ್ ಮಾಡಿದ್ರು, ಸೊ ವಾಟ್? ಯಾರೋ ನಿಮ್ಮನ್ನ ರಿಜೆಕ್ಟ್ ಮಾಡಿದ್ರು ಅಂದರೆ ಅವರು ನಿಮ್ಮ ವ್ಯಾಲ್ಯೂನ ಮಿಸ್ ಮಾಡಿಕೊಂಡ್ರು ಅಂತ ಅರ್ಥ. ಸೊ ನೆನ್ಪಿಟ್ಕೊಳ್ಳಿ, ರಿಜೆಕ್ಟ್ ದ ರಿಜೆಕ್ಷನ್. ಎಪಿಕ್ಟೀಟಸ್ ತನ್ನ ಆರ್ಟ್ ಆಫ್ ಲಿವಿಂಗ್ ಬುಕ್ಕಲ್ಲಿ ಹೇಳಿರೋ ಹಾಗೆ ನೀವು ಯಾವುದನ್ನು ನಿಮ್ಮದು ಅಂತ ಅಂದ್ಕೊಳ್ತೀರೋ ಅದು ನಿಮ್ಮ ಕಂಟ್ರೋಲಲ್ಲಿ ಇರಬೇಕು. ನಿಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂದರೆ ಅದು ನಿಮ್ಮದೇ ಅಲ್ಲ. ಬೇರೆಯವರಿಂದ ಬರೋ ಒಪಿನಿಯನ್ಸ್, ಕ್ರಿಟಿಸಿಸಮ್ಸ್ ಎರಡೂ ಟೆಂಪ್ರವರಿ ಮಾತ್ರನೇ. ನಿಮ್ಮ ಒಳಗೆ ನೀವು ಖುಷಿಯಾಗಿರೋದು ಅನ್ನೋದು ನಿಮ್ಮ ಕರ್ತವ್ಯ. ಅದೇ ನಿಮ್ಮ ಅಲ್ಟಿಮೇಟ್ ರೆಸ್ಪಾನ್ಸಿಬಿಲಿಟಿ. ಈ ಪ್ರಪಂಚ ನಿಮ್ಮನ್ನ ಬೇಡ ಅಂದ್ಕೊಂಡ್ರೂ ಪರವಾಗಿಲ್ಲ, ನಿಮ್ಮನ್ನ ನೀವು ಬಿಡದೆ ಇರೋವರೆಗೂ ನೀವು ಗೆದ್ದ ಹಾಗೇನೆ. ಹ್ಯಾಪಿನೆಸ್ ಈಸ್ ಆನ್ ಇನ್ಸೈಡ್ ಜಾಬ್. ಡೋಂಟ್ ಗಿವ್ ಎನಿವನ್ ಎಲ್ಸ್ ದ ಪವರ್ ಟು ಫೈರ್ ಯು ಫ್ರಮ್ ಇಟ್. ಸೊ ಕೊನೆಯದಾಗಿ ಒಂದು ಮಾತು, ಈ ಪ್ರಪಂಚ ನಮ್ಮನ್ನ ಬೇಡ ಅಂದ್ಕೊಂಡ್ರು, ತೊಂದರೆ ಕೊಟ್ಟರು ನಮ್ಮ ಹ್ಯಾಪಿನೆಸ್ನ ನಾವು ಸೃಷ್ಟಿಸ್ಕೊಳ್ಬೋದು. ಎಪಿಕ್ಟೀಟಸ್ ಹೇಳಿರೋ ಹಾಗೆ ನಿಮಗೆ ಏನು ನಡೀತಿದೆ ಅನ್ನೋದು ಮುಖ್ಯ ಅಲ್ಲ, ಅದಕ್ಕೆ ನೀವು ಹೇಗೆ ರಿಯಾಕ್ಟ್ ಆಗ್ತಿದ್ದೀರಾ ಅದೇ ಜೀವನ. ಸೊ ನೀವು ಯಾವುದಕ್ಕೆ ರಿಯಾಕ್ಟ್ ಮಾಡಲ್ವೋ ಅದು ನಿಮ್ಮ ಪ್ರಪಂಚದಲ್ಲಿ ಇಲ್ಲದೆ ಇರೋ ಹಾಗೇನೆ ಲೆಕ್ಕ. ಇನ್ಮೇಲೆ ಯಾರೋ ಏನೋ ಅಂದರು ಅಂತ ನಿಮ್ಮ ರಿಮೋಟ್ ಕಂಟ್ರೋಲ್ನ ಅವ್ರಿಗೆ ಕೊಡಬೇಡಿ. ನಿಮ್ಮ ಪ್ರಶಾಂತತೆನ ನಿಮ್ಮ ಆಯುಧವಾಗಿ ಬದಲಾಯಿಸ್ಕೊಳ್ಳಿ. ನಿಮ್ಮ ಪ್ರಪಂಚಕ್ಕೆ ನೀವು ರಾಜ ಅಥವಾ ರಾಣಿಯಾಗಿ. ವಿಡಿಯೋ ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ಲೈಕ್ ಮಾಡಿ. ಈ ವಿಡಿಯೋ ಇನ್ನಷ್ಟು ಜನರಿಗೆ ರೀಚ್ ಆಗೋಕ್ಕೆ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಹೈಪ್ ಮಾಡೋಕ್ಕೆ ಮರಿಬೇಡಿ. ಇನ್ನು ಈ ರೀತಿಯ ಇನ್ಫಾರ್ಮೇಟಿವ್ ಆ್ಯಂಡ್ ಯೂಸ್ಫುಲ್ ಕಂಟೆಂಟ್ಗೋಸ್ಕರ ಪುಷ್ಪ ಪ್ರಸಂಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಟ್ಯಾಪ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.